ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸತ್ಯ ಕನ್ನಡ ಟ್ರಾವೆಲರ್. ನನ್ನ ಒಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಇವತ್ತು ವಿಶೇಷ ಏನಪ್ಪ ಅಂದರೆ ನಾವು ಮುರುಡೇಶ್ವರಕ್ಕೆ ಬಂದಿದ್ದೀವಿ. ಸೊ ಆ ಗೇಟಿಂದ ನಾವು ದೇವಸ್ಥಾನ ಒಳಗಡೆ ಹೋಗ್ಬೇಕಂದ್ರೆ 50 ರೂಪಾಯಿ ಚಾರ್ಜ್ ಮಾಡಬೇಕು. ಇಲ್ಲಿ ಯಾವುದೇ ರೀತಿ ಕ್ಯಾಬ್ಸ್ ಆಗಲಿ ರ್ಯಾಪಿಡೋ ಆಗಲಿ ಸಿಗೋಲ್ಲ. ನಾವೇ ಸ್ವತಃ ಬುಕ್ ಮಾಡ್ಕೋಬೇಕು. ಅವ್ರು ಕೇಳಿದಷ್ಟು ಕೊಟ್ಟು ಹೋಗ್ತಾ ಇರಬೇಕು. ಇದೇ ರೂಲ್ಸಲ್ಲಿ ಈ ವಿಡಿಯೋನ ದೇವಸ್ಥಾನ ನಾನು ನೋಡ್ಸೋಣ. ಬನ್ನಿ ಹೇಗಿದೆ ದೇವಸ್ಥಾನ ಅಂತ. ನಾನು ಫಸ್ಟ್ ಟೈಮ್ ನೋಡ್ತಿರೋದು ಮುರುಡೇಶ್ವರ. ಸೊ ತುಂಬ ದಿನದಿಂದ ಅಂದ್ಕೊಂಡ್ವಿ ಮುರುಡೇಶ್ವರಕ್ಕೆ ಬರೋಣ ಅಂತ, ಆಗಲಿಲ್ಲ. ಸೊ ಇವಾಗ ನಮಗೆ ಸಿಕ್ತು ಮುರುಡೇಶ್ವರಗೆ. ಸೊ ಇಲ್ಲಿ ಏನಪ್ಪ ಅಂದರೆ ತುಂಬ ಇದೆ ಹೇಳೋದು. ಆಮೇಲೆ ಇಲ್ಲಿ ಯಾವುದೇ ರೀತಿ ಬೀಚಲ್ಲಿ ಆಟ ಆಡೋದು ಹುಡುಗರು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇಲ್ಲಿ ವೇವ್ಸ್ ಆ ಥರ ಬರ್ತಿರುತ್ತೆ, ಒಂದೊಂದು ಸತಿ ಚೇಂಜ್ ಆಗ್ತಿರುತ್ತೆ. ಸೊ ದೂರಿಂದ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ದೂರಿಂದ ಹೋದರೆ ನಮಗೂ ಅದೊಂಥರ ಖುಷಿ ಆಗುತ್ತೆ, ನಿಮಗೂ ಒಂಥರ ಸೇಫ್ ಅನಿಸುತ್ತೆ. ಸೊ ಬನ್ನಿ ನಾವು ದೇವಸ್ಥಾನ ಒಳಗಡೆ ಹೋಗೋಣ. ಹೋಗ್ತಾ ಇದ್ದೀವಿ. ತುಂಬ ರಶ್ ಇದೆ ಗುರು. ಆ್ಯಕ್ಚುಲಿ ನನಗೇನು ಅನಿಸುತ್ತೆ ಅಂದರೆ ಆ್ಯಕ್ಚುಲಿ ಇಲ್ಲೆಲ್ಲ ಕ್ಯಾಮ್ರಾ ಎಲ್ಲ ಅಲೋ ಇದೆ. ದೇವಸ್ಥಾನ ಒಳಗಡೆ ಎಲ್ಲ ಅಲೋ ಇದೆ. ಸೊ ಕೆಲವೊಂದು ಕಡೆ ಅಲೋ ಮಾಡಲ್ಲ, ಅವರೇ ಅಲೋ ಮಾಡಲ್ಲ. ಸಾಕು ಅಷ್ಟು ಮಾತ್ರ ನಮ್ಗೆ ವೀಡಿಯೋ ಮಾಡೋಕ್ಕೆ ಬಿಟ್ಟರೆ ನಮಗೊಂಥರ ಅಷ್ಟು ದೂರದಿಂದ ಒಂದು 600-700 ಕಿಲೋಮೀಟರ್ಸಿಂದ ಬಂದಿರ್ತೀವಿ. ವಿಡಿಯೋ ಮಾಡಲ್ಲ ನಿಮಗೆ ಬೇಡ ಅಂತಂದರೆ ನಮಗೂ ಕಷ್ಟ ಆಗುತ್ತೆ. ಸೊ ನಮಗೆ ಮುರುಡೇಶ್ವರದಲ್ಲಿ ಹಾಗೇನು ಅನಿಸಿಲ್ಲ, ತುಂಬಾ ಖುಷಿ ಆಯಿತು. ಬನ್ನಿ ಹೋಗೋಣ. ಅಲ್ಲಿಂದ ವ್ಯೂ ಪಾಯಿಂಟ್ ಲಿಫ್ಟಲ್ಲಿ ಹೋಗ್ಬೇಕಂತ ಮೇಲೆ. ಲಿಫ್ಟಲ್ಲಿ ಹೋಗಿ ಅಲ್ಲಿಂದ ವ್ಯೂ ನೋಡೋಣ ಹೇಗಿದೆ ಅಂತ. ಹೋಗೋಣವಾ? ಬಿಸಿಲಂತೂ ಹೆವಿ ಬಿಸಿಲಿದೆ ಬಿಡಿ. ಬನ್ನಿ ಹೋಗೋಣ. ಫೈನಲಿ ನಮಗೆ ಟಿಕೆಟ್ ಸಿಕ್ಕಾಯಿತು. ಆ ರಶಲ್ಲಿ ಒಬ್ಬರಿಗೆ 40 ರೂಪಾಯಿ ಟಿಕೆಟು ಲಿಫ್ಟಲ್ಲಿ ಹೋಗೋಕ್ಕೆ. ನನಗಂತೂ ತುಂಬ ಸಾಕಾಗಿತ್ತು ಓಡಾಡಿ. ಬೀಚಲ್ಲಂತೂ ಆಟ ಆಡೋಕ್ಕೆ ಹೋಗಿಲ್ಲ ನಾವು. ಸದ್ಯಕ್ಕೆ ಎಲ್ಲ ದೇವಸ್ಥಾನ ಕವರ್ ಮಾಡೋಣ ಅಂಥೇಳಿ ಬಂದ್ವಿ. ಬಂದಿದ್ದ ತಕ್ಷಣ ನಮಗೊಂದು ಶಿವನ ಪ್ರತಿಮೆ ಕಾಣಿಸುತ್ತೆ. ಇದು ಎಷ್ಟಡಿ ಇರ್ಬೋದಪ್ಪ ಅಂತಂದರೆ 123 ಅಡಿ ಇದೆ. ಯಾರಾಗಲಿ ಮುರುಡೇಶ್ವರಕ್ಕೆ ಬಂದರೆ ಈ ಟಾಪ್ ವ್ಯೂ ಮಿಸ್ಸೇ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇದು ತುಂಬ ಚೆನ್ನಾಗಿರುತ್ತೆ. ಒಂದು ಅದ್ಭುತವಾದ ವ್ಯೂ ನಿಮಗೆ. ಇಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಿದೆ. ಸೊ ಅದರಿಂದ ನಮಗೊಂಥರ ಅಲ್ಲಲ್ಲಿ ಕಂಬಿ ಎಲ್ಲ ಕಾಣಿಸುತ್ತೆ, ಸ್ವಲ್ಪ ಅಡ್ಡಿ ಆಗುತ್ತೆ, ಕ್ಲಿಯರಾಗಿ ಕಾಣಿಸಲ್ಲ. ಆಮೇಲೆ ಇದೊಂದು ಹಿಸ್ಟಾರಿಕಲ್ ಪ್ಲೇಸ್ ಅಂತ ಹೇಳ್ಬೋದು ಮುರುಡೇಶ್ವರ. ಇದಕ್ಕೆ ತುಂಬ ಹಿಸ್ಟ್ರಿನೇ ಇದೆ. ಹಿಸ್ಟ್ರಿ ಹೇಳ್ತೀನಿ. ಮುರುಡೇಶ್ವರ ಯಾಕಪ್ಪ ಹೆಸರು ಬಂತು, ಏನು ಕತೆ ಅಂತಂದರೆ, ಇದು ಸರಿಸುಮಾರು ರಾವಣ ಒಂದು ಕಠಿಣ ಅಂದರೆ ಆತ್ಮಲಿಂಗವನ್ನು ಅವರ ಲಂಕೆಗೆ ತೊಗೊಂಡು ಹೋಗ್ಬೇಕಂತ ಆಸೆ ಪಟ್ಟಿರ್ತಾನೆ. ಸೊ ಅದ್ರ ಪ್ರಕಾರ ಅದು ವರ ಪಡ್ಕೊತಾನೆ ಶಿವನಿಂದ. ಕಠಿಣ ಶ್ರಮ ಹಾಕಿರ್ತಾನೆ, ತಪಸ್ಸು ಮಾಡಿ ನನಗೆ ಆತ್ಮಲಿಂಗವನ್ನು ಅದು ವರವನ್ನು ಪಡ್ಕೊಂಡು, ಆಮೇಲೆ ವರವನ್ನು ಪಡ್ಕೊಂಡ ತಕ್ಷಣ ಏನಾಗುತ್ತಂದರೆ ಆ ದೇವತೆಗಳು ಸ್ವಲ್ಪ ಅವ್ರಿಗೂ ಏನಂದರೆ ಧೈರ್ಯ ಕಳ್ಕೊತಾರೆ. ಇವ್ರಿಗೆಲ್ಲ ಆತ್ಮಲಿಂಗ ಕೊಟ್ಬಿಟ್ರೆ ನಮ್ಗತಿ ಏನು ಅಂತ ಇದು ಮಾಡ್ತಾರೆ. ಅವಾಗ ಏನು ಮಾಡ್ತಾರೆ ಅಂದರೆ ನಾರದ ಮತ್ತು ಗಣೇಶನ್ನ ಸಹಾಯಕ್ಕಾಗಿ ಕರ್ತರ್ತಾರೆ. ಆಮೇಲೆ ಗಣೇಶನ ಏನು ಮಾಡ್ತಾರೆ ಅಂದರೆ ಒಂದು ಬಾಲಕನಾಗಿ ಅವರು ರೂಪಗೊಳಿಸ್ತಾರೆ. ಆಮೇಲೆ ರಾವಣ ಏನು ಮಾಡ್ತಾನೆ, ಗಣೇಶ ಹೋಗ್ತಾರೆ. ರಾವಣ ಏನು ಸಹಾಯ ಕೇಳ್ಕೊಂಡು ಗಣೇಶ ಹೋಗಿ ರಾವಣ ಹತ್ರ ಸಹಾಯ ಕೇಳ್ಕೊಂಡು ಹೋಗ್ತಾನೆ. ಆವಾಗ ರಾವಣ ಏನು ಮಾಡ್ತಾನೆ ಅಂದರೆ ಆತ್ಮಲಿಂಗವನ್ನು ಗಣೇಶನ ಕೈ ಕೊಡ್ತಾರೆ. ಸೊ ಗಣೇಶ ಕೈ ಕೊಟ್ಟಾಗ ಗಣೇಶ ಏನು ಮಾಡ್ತಾರೆ ಅಂದರೆ ಅದನ್ನು ಕೆಳಗಡೆ ಇಟ್ಬಿಡ್ತಾನೆ. ಕೆಳಗಡೆ ಇಟ್ಬಿಟ್ಟಿದ ತಕ್ಷಣ ಅದು ಅಲ್ಲೇ ಅಂಟ್ಕೊಳ್ಳುತ್ತೆ, ಏನು ಗಣೇಶ ಇದು ಆತ್ಮಲಿಂಗ. ಸೊ ಅದು ಬರಲ್ಲ. ಆಮೇಲೆ ಏನಾಗುತ್ತೆ, ರಾವಣನು ಕೋಪಗೊಳ್ತಾನೆ. ತುಂಬ ಸಿಟ್ಟು ಬರುತ್ತೆ. ಯಾಕಂದರೆ ತುಂಬ ಕಠಿಣ ಶ್ರಮದಿಂದ ತಪಸ್ಸು ಮಾಡಿರ್ತಾನೆ. ಅದು ಸಡನ್ನಾಗಿ ಹಿಂಗಾಗಾದ್ರೆ ಅವ್ರಿಗೂ ಕೋಪ ಬಂದ್ಬಿಡುತ್ತೆ. ರಾವಣ ಕೋಪ ಬಂದಾಗ ಅದನ್ನು ಚೂರು ಮಾಡಾಕ್ತಾನೆ. ಆ ಲಿಂಗವನ್ನು ಚೂರು ಮಾಡಿದಾಗ ಅದು ಬಂದು ಮುರುಡೇಶ್ವರ ಒಂದು ಬೀಳುತ್ತೆ. ಬಿದ್ದಾಗ ಮುರುಡೇಶ್ವರ ಅಂತ ಹೆಸರು ಬರುತ್ತೆ. ಮುರುಡೇಶ್ವರ ಅಂತ ಹೆಸರು ಬಂದು ಅಲ್ಲಿ ಒಂದು ದೇವಸ್ಥಾನನೇ ಕ್ರಿಯೇಟ್ ಆಗುತ್ತೆ.
ಅದನ್ನ ನೋಡೋಕ್ಕೆ ತುಂಬ ದೂರದಿಂದ ಬೇರೆ ಬೇರೆ ಕಂಟ್ರಿಯಿಂದ ಬರ್ತಾರೆ. ಇದೊಂದು ಒಳ್ಳೆ ಹಿಸ್ಟ್ರಿನಿ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಖುಷಿ ಆಯಿತು ಬಂದಿದ್ದಕ್ಕೆ ನಮ್ಮ ಮುರುಡೇಶ್ವರಗೆ. ಅಂದರೆ ಬಂದಾಗ ದೇವಸ್ಥಾನ ನೋಡ್ಕೊಳ್ಳಿ, ತುಂಬ ಖುಷಿ ಪಡಿ. ಆಮೇಲೆ ಬೀಚಲ್ಲಿ ಆಟ ಆಡೋದು ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ನಾನು ಫಸ್ಟು ಅಲ್ಲೇ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, ಬೀಚಲ್ಲೆಲ್ಲ ಆಟ ಆಡಬೇಡಿ ಅಂತ. ಆಟ ಆಡಿ, ಇಲ್ಲಿಂದ ದೂರದಿಂದ ಆಟ ಆಡಿ ಬೀಚಲ್ಲಿ, ಮುರುಡೇಶ್ವರ ಬೀಚಲ್ಲಿ ಮಾತ್ರ. ಬಟ್ ನಿಮಗೆ ಬೀಚಲ್ಲಿ ಆಟ ಆಡಬೇಕಂದ್ರೆ ಮಲ್ಪೆ ಬೀಚ್ ಸಿಗುತ್ತೆ. ಸೊ ಅಲ್ಲಿ ತುಂಬ ಅಡ್ವೆಂಚರಸ್ ಇದ್ದಾವೆ, ಅಲ್ಲೇ ಆಟ ಆಡ್ಬೋದು. ಮುರುಡೇಶ್ವರ ಬೀಚಲ್ಲಿ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಆಟ ಆಡೋದಿಲ್ಲ. ಸೊ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ. ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದಾರೋ, ಚಿಕ್ಕ ಮಕ್ಕಳು ದೊಡ್ಡವರು ಎಲ್ರಿಗೂ ಸಹ ಆ ಬೀಚಲ್ಲಿ ಸ್ವಲ್ಪ ಇರಿ ಅಂತ ಹೇಳ್ತೀನಿ. ಆಮೇಲೆ ಈ ವಿಡಿಯೋ ನನಗೆ ಕಂಟಿನ್ಯೂ ಮಾಡೋಣ ನೋಡಿ. ವಿಶ್ವದ ಅತಿ ದೊಡ್ಡ 2ನೇ ಗೋಪುರ ಅಂದರೆ ಅದು ಮುರುಡೇಶ್ವರದಲ್ಲಿ ಮಾತ್ರ ಕಾಣಕ್ಕೆ ಸಾಧ್ಯ. ನಾವು 249 ಅಡಿ ಇದೆ. ಅಬ್ಬಬ್ಬಬ್ಬಬ್ಬ, ನನಗಂತೂ ಫುಲ್ಲು ಶಾಕ್ ಆಯಿತು. ಯಾಕಂದರೆ ಅಷ್ಟೊಂದು ಉದ್ದವಾದ ಗೋಪುರ ನಾನು ಇದು ಮೊದಲನೇ ಬಾರಿನೇ ನೋಡ್ತಾ ಇರೋದು. ನಾನು ಎಲ್ಲಿ ಬೇರೆ ಕಡೆಯಲ್ಲಿ ನೋಡಿಲ್ಲ. ನನಗಂತೂ ತುಂಬ ಖುಷಿ ಆಯಿತು. ಬಿಸಿಲು ಅಂತೀರಾ, ವಿಡಿಯೋ ಮಾಡ್ತಿದ್ರೆ ಗುರು ಅದ್ರ ಸುಖನೇ ಬೇರೆ ಬಿಡಿ ಬಿಸಿಲಲ್ಲಿ. ಒಬ್ಬ ನನಗಂತೂ ತುಂಬ ಅಂದರೆ ಆ ಬಿಸಿಲಿಗೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಆದ್ರೂ ಪ್ರೊಫೆಷನಲ್ ಅಲ್ವಾ, ಸೊ ಮಾಡಲೇಬೇಕು ವಿಡಿಯೋನ. ನಮಸ್ಕಾರ ಹಾಕ್ಕೊಂಡು ಮುಂದೆ ಹೋಗೋಣ. ಬಿಸಿಲಲ್ಲಿ ಹೇಗಿದೆ ಬೇಡ, ತುಂಬ ಹೆವಿ ಬಿಸಿಲಿದೆ. ಬನ್ನಿ ಏನೋ ಮಾಡ್ಕೊಂಡು ಹೋಗೋಣ ಆ ಕಡೆ. ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ನೀವು ನೋಟಿಫಿಕೇಷನ್ ಮುಖಾಂತರ ಬಂದಿದ ತಕ್ಷಣ ನೀವು ನನ್ನ ವಿಡಿಯೋ ನೋಡ್ಬೋದು. ಸೊ ಅಂಟಿಲ್ ದಟ್, ಚೆಕ್ ಕೇರ್, ಬೈ ಬಾಯ್, ಸಿ ಯು.